ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯ ಕಮಲವೇ ಸಜ್ಜೆ ಜೀವರತುನವೇ ಲಿಂಗ, ಕಾಯ ಕಮಲವೇ ಸಜ್ಜೆ ಜೀವರತುನವೇ ಲಿಂಗ, ಭಾವ ಪುಷ್ಪದಿ ಶಿವ ಪೂಜೆ, ಭಾವ ಪುಷ್ಪದಿ ಶಿವ ಪೂಜೆ ಮಾಡುವನ ದೇವನೆಂದೆಂಬೆ ಸರ್ವಜ್ಞ, ದೇವನೆಂದೆಂಬೆ ಸರ್ವಜ್ಞ. ಮೃತ್ಯು ದೇವತೆಯತೆ ಹೊತ್ತು ತಾನಾಡಿಸುತ್ತ, ಮೃತ್ಯು ದೇವತೆಯತೆ ಹೊತ್ತು ತಾನಾಡಿಸುತ್ತ, ತುತ್ತು ಇದ್ದಲ್ಲಿ ಒಯ್ದುಣಿಸಿ, ತುತ್ತು ಇದ್ದಲ್ಲಿ ಒಯ್ದುಣಿಸಿ ಕಡೆಯಲ್ಲಿ ಹೊತ್ತು ಚೆಲ್ಲುವಳು ಸರ್ವಜ್ಞ, ಹೊತ್ತು ಚೆಲ್ಲುವಳು ಸರ್ವಜ್ಞ. ಮನದಲ್ಲಿ ನೆನವಿರಲು ತನುವೊಂದು ಮಠವಕ್ಕೂ, ಮನದಲ್ಲಿ ನೆನವಿರಲು ತನುವೊಂದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ್ಯ ಬರೆದಿದ್ದಾರೆ. ಬಹಳ ಪ್ರಸಿದ್ಧವಾದ ಪದ್ಯ ಅಂತ ಕಾಣುತ್ತೆ. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರೆಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಬಹಳ ಅದ್ಭುತವಾದ ಪದ್ಯ ಅದು. ಅಕ್ಕಿಯಿಂದ ಅನ್ನ ಮಾಡಬಹುದು ಅಂತ ಮೊದಲು ಕಂಡಿಡ್ದವ್ರು ಯಾರು ಗೊತ್ತಿಲ್ಲ. ಆದ್ರೆ ಅದು ಬಹಳ ದೊಡ್ಡ ಸಂಶೋಧನೆ ಮೊದಲಿಗೆ ಕಂಡಿಡ್ದಾಗ. ಆಮೇಲೆ ಆ ಭತ್ತದಿಂದ ಸಿಪ್ಪೆ ತೆಗೆದ್ಬಿಟ್ಟು ಅಕ್ಕಿ ಮಾಡಬಹುದು, ಅಕ್ಕಿಯಿಂದ ಅನ್ನ ಮಾಡಬಹುದು ಅಂತ ಮೊದಲು ಕಂಡಿಡ್ದವನು ಯಾರಪ್ಪ? ಅವನು ಗೊತ್ತಿಲ್ಲ ಅಲ್ವಾ? ಅವನಿಗೆ ಯಾರೋ ಪ್ರೈಸ್ ಕೊಟ್ಟಿಲ್ಲ, ಬರೆದಿಟ್ಟಿಲ್ಲ. ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಅಕ್ಷರ ಹೀಗೆ ಬರಿಬಹುದು, ಇಂಥ ಹೀಗೆ ಬರೆದ್ರೆ ಇಂಥ ಗೀಟ್ ಹಾಕಿದ್ರೆ, ಇಷ್ಟು ಗೀಟ್ ಹಾಕಿದ್ರೆ ಇಂಥ ಅಕ್ಷರ ಅಂತೇಳಿ ಮೊದಲು ಮಾಡಿದವ್ರು ಯಾರು? ಪ್ರಾಯಶಃ ಒಬ್ಬರೇ ಒಂದು ಅಕ್ಷರ ಎಲ್ಲವನ್ನೂ ಕೂತ್ ಮಾಡಿಲ್ಲ. ಅದನ್ನು ಒಬ್ಬೊಬ್ಬರಿಂದ ಒಂದೊಂದು ಅಕ್ಷರ, ಒಬ್ಬೊಬ್ಬರಿಂದ ಒಂದು ಅಕ್ಷರ, ಎಷ್ಟೋ 100 ವರ್ಷಗಳು, 1000 ವರ್ಷಗಳು ತಗೊಂಡಿದೆ. ವೇದಗಳು ಹುಟ್ಟಿದಾಗ ಅವಕ್ಕಿನ್ನೂ ಲಿಪಿ, ಸಂಸ್ಕೃತ ಲಿಪಿ ಕಂಡಿಡ್ದಿರ್ಲಿಲ್ಲ ಅಂತ ಹೇಳ್ತಾರೆ. ಹಂಗೆ ಬಾಯಿಂದ ಬಾಯಿಗೆ ಬಂದು ಬಾಯಿಂದ ಬಾಯಿಗೆ ಹೇಳ್ಕೊಂತ ಬಂದ್ರು. ಅದಕ್ಕೆ ಈಗಲೂ ನೀವು ಉತ್ತರ ಭಾರತದಲ್ಲಿ ನೋಡಿದ್ರೆ ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ಅರ್ಥ ಅಡ್ರೆಸ್ ಇದಾವೆ. ಅಂದ್ರೆ ಅಷ್ಟಷ್ಟು ವೇದಗಳಲ್ಲಿ ಪಾರಂಗತರಾಗಿರ್ತಿದ್ರು ಅಂತ. ಅಂದ್ರೆ ಮೊದಲು ಜ್ಞಾನ ಬಂತು, ಆಮೇಲೆ ಅಕ್ಷರ ಬಂತು, ಮೊದಲ ಅಕ್ಷರ ಬಂದಿಲ್ಲ. ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ನಿನಗೆ ಅಂದ್ರೆ ಈಗ ನಾವೆಲ್ಲ ಯಶಸ್ಸಿನ ಹುಚ್ಚು. ಒಂದ್ ಸಣ್ಣ ಕೆಲಸ ಮಾಡಿದ್ರೆ ಎಷ್ಟು ಬಡ್ಕೊಂತ ಇರ್ತಾರೆ, ಅದು ಏನ್ ಪ್ರಚಾರ, ಏನ್ ಕತೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಂತಿಂತ ದೊಡ್ಡ ಸಂಶೋಧನೆಗಳು ಮಾಡಿದವ್ರನ್ನೇ ಜಗತ್ತು ಲೆಕ್ಕ ಇಟ್ಟಿಲ್ಲಪ್ಪ, ಮರೆತು ಬಿಟ್ಟಿದೆ. ಅಂಥದ್ರಲ್ಲಿ ನೀನು ಯಾವ ಲೆಕ್ಕದವನು? ಕೀರ್ತಿ ಪಡಿಬೇಕು, ಕೀರ್ತಿ ಪಡಿಬೇಕು. ಜಸ ಅಂದ್ರೆ ಯಶ. ನಿನಗೆಲ್ಲಿ ಯಶ ಸಿಗ್ಬೇಕಪ್ಪ? ನಿನಗೆಲ್ಲಿ ಕೀರ್ತಿ ಬರುತ್ತೆ? ಬಂದ್ರು ಅದು ತಾತ್ಕಾಲಿಕವಾಗಿರುತ್ತೆ ಅಷ್ಟೇನೆ. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಈ ಪದ್ಯ ಯಾಕೆ ನೆನಪಾಯ್ತು ನನಗೆ ಅಂತಂದ್ರೆ, ಇವತ್ತು ಬೆಳಗ್ಗೆ ಲೂಯಿ ಬ್ರೈಲ್ರ ಬಗ್ಗೆ ಹೇಳಿದ್ದೆ ನಾನು ನಿಮಗೆ. ಇವತ್ತು ಲೂಯಿಸ್ ಬ್ರೈಲ್ ದಿನಾಚರಣೆ ಮತ್ತು ಬ್ರೈಲ್ ಡೇ ಅಂತಾನು ಮಾಡ್ತಾರೆ. ಇವತ್ತು ವರ್ಲ್ಡ್ ಬ್ರೈಲ್ ಡೇ ಅಂತ ಹೇಳಿ. ಅಂದ್ರೆ ಬ್ರೈಲ್ ಅನ್ನೋದು ಲಿಪಿ. ಅದು ಮೊದಲು ಅವರ ಅಡ್ಡ ಹೆಸರು, ವಂಶದ ಹೆಸರು ಬ್ರೈಲ್ ಅಂತಕ್ಕಂಥದ್ದು.
ಅವ್ರು ಕಂಡಿಡಿದಂತ ಲಿಪಿಗೂ ಕೂಡ ಅದೇ ಹೆಸರಿಟ್ರು. ಅಂದ್ರೆ ಯಾವುದೇ ಭಾಷೆಯ ಮೂಲ ಪುರುಷನನ್ನ, ಯಾವುದೇ ಲಿಪಿಯ ಮೂಲ ಪುರುಷನನ್ನ ಜಗತ್ತು ಅಂದ್ರೆ ನೆನಪಿಟ್ಟಿಲ್ಲ. ಸಂಸ್ಕೃತದ್ದು ನೆನಪಿಟ್ಟಿಲ್ಲ, ಕನ್ನಡದ್ದು ನೆನಪಿಟ್ಟಿಲ್ಲ, ಇಂಗ್ಲಿಷ್ದು ನೆನಪಿಟ್ಟಿಲ್ಲ, ಲ್ಯಾಟಿನ್ದು ನೆನಪಿಟ್ಟಿಲ್ಲ. ಆದ್ರೆ ವಿಚಿತ್ರ ಮತ್ತು ವಿಶೇಷ ಅಂತಂದ್ರೆ ಏನ್ ಗೊತ್ತಾ, ಈ ಬ್ರೈಲ್ ಲಿಪಿ ಕಂಡಿಡಿದವ್ರನ್ನ ಮಾತ್ರ ಜಗತ್ ಮರೆಯಲ್ಲ. ಸೂರ್ಯಚಂದ್ರ ಇರೋ ತನಕ ಲೂಯಿ ಬ್ರೈಲ್. ಯಾಕಂದ್ರೆ ಅದೆಂಥ ಅದ್ಭುತವಾದಂತಹ ಪದ್ಧತಿ ಬಂತು ಅಂದ್ರೆ ಕೇವಲ 6 ಚುಕ್ಕೆ ಅಷ್ಟೇ. ಕೇವಲ 6 ಚುಕ್ಕೆ ಒಳಗಡೆ ವಿಶ್ವದ ಯಾವ ಭಾಷೆಯನ್ನಾದ್ರೂ ಬರಿಬಹುದು. ಆ ತರ ಇದೆ ಅದು. ಅಂದ್ರೆ ಒಂದು ಭಾಷೆ ಚೆನ್ನಾಗಿ ಕಲ್ತ್ಬಿಟ್ರೆ ಬರೆಯೋದ್ ಕಲಿಬಹುದು, ಆ ಭಾಷೆ ಮಾತಾಡಕ್ ಬರುತ್ತೆ ಅಂತಲ್ಲ. ಈ ಕನ್ನಡ ಕಲ್ತವ್ರು ಹಿಂದಿನೂ ಬರಿಬಹುದು, ಕನ್ನಡ ಕಲ್ತವ್ರು ತೆಲುಗುನು ಬರಿಬಹುದು, ತಮಿಳು ಬರಿಬಹುದು, ಯಾವ್ದು ಬೇಕಾದ್ರೂ ಬರಿಬಹುದು. 1 ದಿವಸದಲ್ಲಿ 2 ದಿವಸದಲ್ಲಿ ಆ ಅಕ್ಷರಗಳ ಮಾಹಿತಿ ಸಿಕ್ಬಿಟ್ರೆ ಸಾಕು, ಅವನು ಆ ಭಾಷೆ ಬರೀಲಿಕ್ಕೆ ತೊಂದರೆ ಇಲ್ಲ. ಅಂತ ವಿಶಿಷ್ಟವಾದ ಲಿಪಿ ಇದು ಬ್ರೈಲ್ ಲಿಪಿ. ಇವತ್ತು ಈ ಲೂಯಿ ಬ್ರೈಲ್ ರವ್ರನ್ನ ನೆನೆಸ್ತಾ ನಮ್ಮ ದೇಶದಲ್ಲಿ ಈ ಅಂಧರ ಸ್ಥಿತಿ ಗತಿ ಹೇಗಿತ್ತು, ವಿದೇಶದಲ್ಲಿ ಬಹಳ ವಿಚಿತ್ರವಾಗಿತ್ತು. ಅಲ್ಲಿ ವಿದೇಶಗಳಲ್ಲಿ ಅಂಧರಿಗೆ ಬಹಳ ವಿಚಿತ್ರ ಆಟ ಮಾಡಿಸ್ತಿದ್ರಂತೆ. 2 ಅಂಧರನ್ನು ಹೊಡೆದಾಡಕ್ಕೆ ಹಚ್ಬಿಟ್ಟು ಅದರಲ್ಲಿ ಯಾರು ಸಾಯ್ತಾರೆ ಅಥವಾ ಸೋಲ್ತಾರೆ ಅದನ್ನ ನೋಡಿ ಸಂತೋಷ ಪಡ್ತಿದ್ರು. ವಿಕೃತ ಆನಂದ ಅಂತ ಕರೀತಾರೆ ಇದಕ್ಕೆ. ಪ್ರಾಣಿಗಳಿಗೆ ಹೆಂಗೆ ಇವಾಗ ಕೋಳಿ ಹುಂಜದ ಜಗಳ, ಹುಂಜದ ಕಾಳಗ, ಈ ಕಡೆ ಎಲ್ಲ ಧಾರವಾಡ ಕಡೆ ಕಾದಿ ಬಿಡೋದಂತ ಹಸುಗಳಿಗೆ, ಎತ್ತುಗಳಿಗೆ ಬಿಡ್ತಾರೆ, ಟಗರ ಕಾಳಗ. ಈ ತರ 2 ಅಂಧರನ್ನ ಸೇರಿಸ್ಬಿಟ್ಟು ಆ ತರ ಮಾಡ್ತಾ ಇದ್ರಂತೆ. ಇನ್ನು ಬಹಳ ಜನ ಅಂಧರಿದ್ರಂತಂದ್ರೆ ಎತ್ತರದ ಪರ್ವತ ಪ್ರದೇಶಕ್ಕೆ ತಗೊಂಡೋಗ್ಬಿಟ್ಟು ನೂಕ್ ಬಿಡ್ತಿದ್ರಂತೆ ಅವ್ರನ್ನ ಸಾಕಕ್ ಆಗದೆ ಹೋದ್ರೆ. ಅಂತ ಪರಿಸ್ಥಿತಿ ಇತ್ತು. ಆದ್ರೆ ನಮ್ಮ ದೇಶದಲ್ಲಿ ಪ್ರಾಯಶಃ ಅಂತ ಕ್ರೂರ ಪದ್ಧತಿ ಏನಿದ್ದಂಗೆ ಕಾಣಲ್ಲ. ಅಂಧರಿಗೆ, ಶ್ರೀಮಂತರು ಮಕ್ಕಳು ಅಂಧರಾದ್ರೆ ಅವ್ರಿಗೆ ಸುಮ್ಮನೆ ಅನ್ನ ಹಾಕ್ತಿದ್ರು, ಅವ್ರು ಏನೋ ಒಂದು ನೆನಪಿನ ಶಕ್ತಿ ಮೇಲೆ ಏನೋ ಕೆಲಸ ಮಾಡ್ತಾ ಇದ್ರು. ಬಡವ್ರಿಗೆ ಹುಟ್ಟಿದ್ರೆ ಅವ್ರು ಭಿಕ್ಷೆ ಬೇಡಿ ಬದುಕ್ತಾ ಇದ್ರು. ಗುಡಿಗಳು ಅಥವಾ ಜಾತ್ರೆಗಳು ಇವೆಲ್ಲ ಭಿಕ್ಷುಕರ ಒಂದು ನೆಲೆಬೀಡಾಗಿದ್ವು ಆಗಿನ ಕಾಲಕ್ಕೆ. ಅದು ವಿಕಾಸ ಆಗ್ತಾ ಲೂಯಿ ಬ್ರೈಲ್ರು ಲಿಪಿ ಕಂಡಿಡಿಯಕ್ ಮುಂಚೆನೆ ನಮ್ಮ ದೇಶದಲ್ಲಿ 3-4 ಜನ ಬಹಳ ದೊಡ್ಡ ವ್ಯಕ್ತಿಗಳಾಗಿ ಹೋಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಸೂರದಾಸರನ್ನ ನಾವು ನೆನೆಸ್ಬೇಕು. ಉತ್ತರ ಭಾರತದಲ್ಲಿ ಯಾರೇ ಕಣ್ಣಿಲ್ದಿದ್ದವ್ರು ಹೋದ್ರು ಕೂಡ ಈ ಸಂಸ್ಕಾರವಂತ ಜನ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಸೂರದಾಸ್ ಜಿ ಅಂತಾನೆ ಮಾತಾಡ್ಸೋದು. ಸೂರದಾಸರ ಹೆಸರಿಟ್ಟೆ ಕಣ್ಣಿಲ್ದಿದ್ದವ್ರಿಗೆ ಮಾತಾಡ್ಸೋದು. ಸೂರದಾಸ್ ಜಿ ಹೇ ಅಂದ್ರೆ ಕಣ್ಣಿಲ್ಲ ಅಂತ ಅವ್ರಿಗೆ. ಅಷ್ಟ್ರ ಮಟ್ಟಿಗೆ ಸೂರದಾಸರು ಪ್ರಸಿದ್ಧಿ ಇದ್ದಾರೆ ಡೆಲ್ಲಿ ಕಡೆ. ಮತ್ತೆ ಡೆಲ್ಲಿಲಿ ನಾನು ನೋಡಿದೀನಿ, ಉತ್ತರ ಪ್ರದೇಶ ಆ ಕಡೆ ಎಲ್ಲ ಹೆಂಗಿದೆಯೋ ಗೊತ್ತಿಲ್ಲ. ಆಮೇಲೆ ಇನ್ನೊಬ್ರು ವಿರಜಾನಂದರು ಅಂತ ಬರ್ತಾರೆ. ವಿರಜಾನಂದರು ದಯಾನಂದ ಸರಸ್ವತಿಗಳ ಗುರುಗಳು. ಅವ್ರಿಗೂ 2 ಕಣ್ಣಿರ್ಲಿಲ್ಲ. ಅವಾಗ ಇನ್ನೂ ಬ್ರೈಲ್ ಲಿಪಿ ಸಂಶೋಧನೆ ಆಗಿರ್ಲಿಲ್ಲ. ಯಾಕಂದ್ರೆ ಲೂಯಿ ಬ್ರೈಲ್ರು ಹುಟ್ಟಿದ್ದು 809ರಲ್ಲಿ. ಅವ್ರ ಲಿಪಿ ಕಂಡಿಡಿದಿದ್ದು ಸುಮಾರು 840 ನಂತರ, ಅಥವಾ 835-40ರಲ್ಲಿ ಅವ್ರ ಲಿಪಿ ಕಂಡಿಡಿದಿದ್ದಾರೆ. ಆಮೇಲೆ ಅದು ಭಾರತಕ್ಕೆ ಬರ್ಬೇಕಾದ್ರೆ ಇನ್ನೂ ತಡ ಆಗಿದೆ. ಆ ಲಿಪಿಯ ಪದ್ಧತಿ ಕಲ್ತ್ಕೊಂಡು ನಮ್ಮವ್ರಿಗೆ ಕಲಿಸ್ಬೇಕಾದ್ರೆ ಇನ್ನೂ ಸ್ವಲ್ಪ ತಡ ಆಗಿದೆ. ಅದರೊಳಗಾಗಿ ವಿರಜಾನಂದರು ಕೇವಲ ಕಂಠಪಾಠದಿಂದನೇ ಅವರು ವೇದಗಳನ್ನ ಕಲ್ತ್ಕೊಂಡು ಅದರಲ್ಲಿ ಪಾರಂಗತರಾಗಿ ಮಹರ್ಷಿ ದಯಾನಂದರಂತಹ ಒಬ್ಬ ಮಹಾನ್ ತಪಸ್ವಿಗಳಿಗೆ ಅವ್ರ ಗುರುಗಳಾಗ್ಬೇಕಾದ್ರೆ ಅವ್ರ ಯೋಗ್ಯತೆ ಎಷ್ಟಿರ್ಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ. ಹೀಗೆ ಬೆಳೆದಂತಹ ಈ ಅಂಧರ ವಿದ್ಯಾಭ್ಯಾಸದ ಇತಿಹಾಸ ಬರ್ತಾ ನಮ್ಮ ಕರ್ನಾಟಕದಲ್ಲಿ 1901ರಲ್ಲಿ ನಾವು ಓದಿದ ಶಾಲೆ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಒಬ್ಬರು ಮನೆಯಲ್ಲಿ ಶ್ರೀನಿವಾಸ್ ಅಂತ ಹೇಳಿ, ಶ್ರೀನಿವಾಸಾಚಾರ್ ಅಂತನೋ ಅಥವಾ ಶ್ರೀನಿವಾಸ್ ಅಂತ, ಅವರು 1901ರಲ್ಲಿ ಒಂದು 5-6 ಜನ ಅಂಧ ಮಕ್ಕಳನ್ನ ಇಟ್ಕೊಂಡು ಅವರು ಶಿಕ್ಷಣ ಖಾತೆ ಇಲಾಖೆಯಲ್ಲಿ ಏನೋ ಕೆಲಸ ಮಾಡಿದ್ರು ಅಂತ ಕಾಣುತ್ತೆ.
ಅಂಧರಿಗಾಗಿ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಆಮೇಲೆ ಅದೇ ಶಾಲೆ ಬೆಳೆದು 1933ರಲ್ಲಿ ಕಟ್ಟಡ ಪ್ರಾರಂಭ ಆಗಿ 35ರಲ್ಲಿ ಮುಗಿಯುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದ್ರೆ ಏನ್ KRS ಕಟ್ಟಿದ್ರಲ್ಲ, ಆ KRS ಕಟ್ಟಿಸಿದವರೇನೆ ಆವತ್ತಿನ ಕಾಲಕ್ಕೆ ತುಂಬಾ ಜಾಗ ಕೊಟ್ಟು ಅಂಧ ಮಕ್ಕಳು, ಮೂಕರಿಗೆ ಮತ್ತು ಅಂಧರಿಗೆ, ಡೆಫ್ ಅಂಡ್ ಬ್ಲೈಂಡ್ ಸ್ಕೂಲ್ ಅಂತ ಹೇಳಿ ಅವರು ಶಾಲೆಯನ್ನ ಪ್ರಾರಂಭ ಮಾಡಿದ್ರು. ಅದು ದೊಡ್ಡ ಬಿಲ್ಡಿಂಗ್ ಇದೆ, ಇವಾಗ್ಲೂ ಇದೆ. ನಾವೆಲ್ಲ ಓದಿದ್ದಲ್ಲೇನೆ. ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ. ಕಣ್ಣಿಲ್ದಿದ್ದವರು ಆನಂದವಾಗಿ 10 ವರ್ಷಗಳ ಕಾಲ ಅಲ್ಲಿ ಹೆಂಗ್ ಕಾಲ ಕಳಿಬಹುದು ಅಂತಂದ್ರೆ ಇನ್ನು ಬೇರೆ ಲೋಕನೇ ಬೇಡ, ಅಷ್ಟು ಚೆನ್ನಾಗಿ ಆ ಕಟ್ಟಡ ಕಟ್ಸಿದ್ದಾರೆ. ಅಲ್ಲಿ ಅಂಧರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ಈಗ ಒಂದು 25-30 ವರ್ಷಗಳಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಯ್ತು. ಅಂಗವಿಕಲರ ಕಲ್ಯಾಣ ಇಲಾಖೆ ಅಂತ ಹೇಳಿ 86ರಲ್ಲಿ ಪ್ರಾಯಶಃ ಇರ್ಬೋದು, 85-86ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡ್ತು ಮೊಟ್ಟ ಮೊದಲಿಗೆ. ಮತ್ತು 4% ಅಂಗವಿಕಲರಿಗೆ ಮೀಸಲನ್ನು ಕೂಡ ಕೊಡ್ತು ಉದ್ಯೋಗಗಳಲ್ಲಿ. ಕೊಟ್ಟಿದ್ರು ಅದು ಜಾರಿಗೆ ಬಂದಿರಲಿಲ್ಲ. 90ನೇ ದಶಕದವರೆಗೂ ಜಾರಿಗೆ ಬಂದಿರಲಿಲ್ಲ. ಕೆಲವರೆಲ್ಲ ಹೋರಾಟ ಮಾಡಿ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು, ಇನ್ನು ಕೆಲವರು ವಕೀಲರಾಗಿ ಬ್ಲೈಂಡ್ ಅಲ್ಲೇನೆ ಅವರೆಲ್ಲ ಹೋರಾಟ ಮಾಡಿ ಎಷ್ಟರ ಮಟ್ಟಿಗೆ ತಂದ್ರು ಅಂತಂದ್ರೆ ಇವತ್ತು ಸಾವಿರಾರು ಜನ ಅಂಧ ಮಹಿಳೆಯರು ಮತ್ತು ಪುರುಷರು ಅವರು ಎಲ್ಲಿ ತನಕ ಹೋಗಿದ್ದಾರೆ ಅಂದ್ರೆ ಬೆಳಿಗ್ಗೆ ಹೇಳಿದಾಗೆ DC-ಗಳಾಗಿದ್ದಾರೆ. ಯಾರೋ ಒಬ್ರು MP ಕೂಡ ಆಗಿದ್ರು ಮಧ್ಯಪ್ರದೇಶದಲ್ಲಿ ವಾಜಪೇಯಿ ಅವರ ಕಾಲಕ್ಕೆ ಅಂತ ಸುದ್ದಿ ಇದೆ. ರೇವಾ ಕ್ಷೇತ್ರದಲ್ಲಿ MP ಆಗಿದ್ರು ಅಂತ ಹೇಳಿ ಅಲ್ಲೊಬ್ರು, ಮತ್ತು ಪಶ್ಚಿಮ ಬಂಗಾಳದಾಗ ಒಬ್ರು ಆಗಿದ್ರು ಅಂತ ಹೇಳ್ತಾರೆ. ಅದಿನ್ನೂ ನಿಖರವಾಗಿ ನನಗೆ ಗೊತ್ತಿಲ್ಲ. ಹೀಗೆ ಅಂಧರ ವಿದ್ಯಾಭ್ಯಾಸ ಮತ್ತು ಬೆಳವಣಿಗೆ ಆಗ್ತಾ ಬಂತು. ಈಗಂತೂ ಸ್ಕೂಲ್ಗಳು ಬಹಳ ಆಗಿದೆ. ನಾವು ಓದುವಾಗ ಬರೀ 3-4 ಸ್ಕೂಲ್ ಇದ್ವು ಅಷ್ಟೇ. ಇವಾಗ ಪ್ರಾಯಶಃ ಜಿಲ್ಲೆಗೆ ಒಂದೊಂದು ಶಾಲೆಗಳಾಗಿದ್ದಾವೆ. ಮತ್ತು ಹುಡುಕಾಡ್ಕೊಂಡು ಹೋಗಿ ಈಗ ಹಳ್ಳಿಲೂ ಕೂಡ ಈ ಏನು ಸರ್ಕಾರದವರು ನೇಮಕ ಮಾಡಿರ್ತಾರೆ, DWD ಅಂತನೋ ಏನೋ ಒಬ್ರು ವರ್ಕರ್, ಅಂಗವಿಕಲರಿಗೋಸ್ಕರನೇ ಡಿಸೇಬಲ್ ವರ್ಕರ್ ಏನೋ ಅಂತ ಒಂದು ಹೆಸರಿಟ್ಕೊಂಡು ಅವರು ಹುಡುಕ್ತಿರ್ತಾರೆ. ಎಲ್ಲಿ ಕಣ್ಣಿಲ್ದಿದ್ದವರಿದ್ದಾರೆ, ಎಲ್ಲಿ ಪೋಲಿಯೋ ಪೀಡಿತರಿದ್ದಾರೆ ಅಂತ ಹೇಳಿ ಹುಡುಕಾಡಿ ಅವರಿಗೆ ವ್ಯವಸ್ಥೆಗಳನ್ನ ಒದಗಿಸ್ಕೊಡ್ತಾರೆ. ಯಾರು ಇವತ್ತು ಯೋಗ್ಯತೆಯನ್ನು ಗಳಿಸ್ಕೊಳ್ತಾರೆ, ವಿದ್ಯಾರ್ಹತೆಯನ್ನು ಗಳಿಸ್ಕೊಳ್ತಾರೆ, ಸಾಧನೆ ಮಾಡ್ತಾರೆ, ಕಲಾವಿದರಾಗ್ತಾರೆ, ಅವರಿಗೆ ಜಗತ್ತು, ಸಮಾಜ ಬಹಳ ಬೆಲೆ ಕೊಡುತ್ತೆ. ಇವತ್ತು ಅಂಧತ್ವ ಅನ್ನೋದು ಶಾಪ ಅಲ್ಲ, ಅದು ಹೊರನೂ ಅಲ್ಲ. ಅದನ್ನ ಸರಿಯಾಗಿ ಬಳಸ್ಕೊಂಡು ತನ್ನ ಜವಾಬ್ದಾರಿಯನ್ನು ಅರಿತು ಯಾರು ಬಾಳ್ತಾರೆ ಅವರಿಗೆ ಬಹಳ ಒಳ್ಳೆ ಅವಕಾಶವನ್ನ ಒದಗಿಸ್ಕೊಟ್ಟಿದೆ. ಎಷ್ಟು ಸೂಕ್ಷ್ಮ ಸಂವೇದಿಗಳಾಗಿದ್ದಾವೆ ಸರ್ಕಾರ ಮತ್ತು ನ್ಯಾಯಾಂಗ, ಸಮಾಜ. ಅಂದ್ರೆ ಕುರುಡರು, ಅಂಧರು ಅಂತ ಶಬ್ದ ಬಳಸ್ತಾ ಇಲ್ಲ, ವಿಶೇಷ ಚೇತನರು, ದಿವ್ಯಾಂಗರು ಅಂತ ಹೇಳಿ ಬಳಸ್ತಾ ಇದ್ದಾರೆ. ಅಂಗವಿಕಲರು ಅನ್ನೋ ಶಬ್ದನೂ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಸಂವಿಧಾನದಲ್ಲಿ ಒಂದು ಕಾನೂನು ಮಾಡಿದ್ದಾರೆ, ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತೇಳಿ, PWD ಆಕ್ಟ್ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಅಷ್ಟು ಬಿಟ್ರೆ ಅದು ಡಿಸೇಬಿಲಿಟಿ, ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತ ಬಳಸ್ತಾರೆ. ಈ ರೀತಿ ಸೂಕ್ಷ್ಮ ಸಂವೇದನೆಗಳಾಗಿರೋದು ಸಂತೋಷನೇ. ಆದ್ರೆ ಪದಗಳನ್ನ ಹಿಡ್ಕೊಂಡು ಸೂಕ್ಷ್ಮ ಸಂವೇದನೆಗಳಾಗೋದ್ರಲ್ಲೇನು ಅಂಥ ವಿಶೇಷ ಅಲ್ಲ. ಅವರಿಗೆ ಅವಕಾಶಗಳನ್ನು ಒದಗಿಸ್ಕೊಟ್ಟು ಅವ್ರಿಗೆ ಆ ಭಾವನೆ ಬರಲಾರ್ದ ಹಾಗೆ ನೋಡ್ಕೊಂಡ್ರೆ, ಅದನ್ನು ಬೆಳೆಸಿದ್ರೆ ಅದು ಬಹಳ ಒಳ್ಳೇದು. ಅಂಥ ಬೆಳವಣಿಗೆಗಳು ಆಗ್ತಾ ಇದೆ ಎಲ್ಲ ಕಡೆನೂ. ಮುಖ್ಯವಾಗಿ ವಿದ್ಯೆ ಬೇಕು, ಆ ವಿದ್ಯೆ ಸಿಗ್ತಾ ಇದೆ. ಲೂಯಿ ಬ್ರೈಲ್ರು ನಮಗೆ ಕೊಟ್ಟಿದ್ದ ದೊಡ್ಡ ಕೊಡುಗೆ ಅಂದ್ರೆ, ಪ್ರಕೃತಿ ಯಾವುದೋ ಕಾರಣಕ್ಕೆ ಕಿತ್ಕೊಂಡಂತಹ ಕಣ್ಣನ್ನ ಅವರು ಬೆರಳಲ್ಲಿ ವಾಪಸ್ ಕೊಟ್ರು ನಮಗೆ. ಬೆರಳುಗಳನ್ನೇ ಕಣ್ಣುಗಳನ್ನ ಹಾಕಿಸ್ಕೊಂಡು ಓದಿ ಬರೆದು, ಮತ್ತೆ ಪಾಶ್ಚಿಮಾತ್ಯರು ತುಂಬಾ ಸಂಶೋಧನೆಗಳನ್ನ ಮಾಡಿದ್ರು, ಮ್ಯಾಥಮೆಟಿಕ್ಸ್ ಸ್ಲೇಟ್ಸ್ ಮಾಡಿದ್ರು, ಕೇನ್ ಡೆವಲಪ್ ಮಾಡಿದ್ರು, ಅಂದ್ರೆ ಒಬ್ಬರೇ ಹೋಗ್ಬೇಕು ಅಂತೇಳಿ ವಾಕಿಂಗ್ ಸ್ಟಿಕ್ ಮಾಡಿದ್ರು. ಇವರು ವಿದೇಶಿಯರನ್ನೇ. ಆಮೇಲೆ ಒಬ್ಬ ಟೈಲರ್ ಅಂತ ಹೇಳಿ ಒಂದು ಏನೋ ಮಾರ್ಕ್ ಟೈಲರ್ ಏನೋ ಹೆಸರು ಬರುತ್ತೆ,
ನಮಗೆ ಆಲ್ಜಿಬ್ರಾ ಕೂಡ ಮಾಡ್ಬೋದು ನಾವು. ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ವಿಕಾಸವನ್ನ ಮ್ಯಾಥಮೆಟಿಕ್ಸ್ ಲೈನಲ್ಲೂ ಕೂಡ ಸಂಶೋಧನೆ ಮಾಡಿದ್ದಾರೆ. ಹೀಗೆ ಅಂದ್ರೆ ಪೌರಾತ್ಯ ಪಾಶ್ಚಿಮಾತ್ಯ ಅನ್ನೋ ಭೇದ ಅಂಧರಿಗೆಂದೂ ಬರೋದೇ ಇಲ್ಲ, ಬರಬಾರ್ದು, ಬರಲ್ಲ. ಯಾಕಂದ್ರೆ ನಮ್ಮ ಲಿಪಿ ಕಂಡಿಡಿದವರು ಫ್ರೆಂಚ್ ದೇಶದವರು, ಫ್ರಾನ್ಸ್ ದೇಶದವರು, ಆಮೇಲಿಂದ ಟೈಲರ್ ಸ್ಲೇಟ್, ಮ್ಯಾಥಮೆಟಿಕ್ಸ್ ಸ್ಲೇಟ್ ಕಂಡಿಡಿದವರು, ಇನ್ನು ಬರವಣಿಗೆಗೆ ಮಾಡ್ತೀವಿ ಇಂಟರ್ ಪಾಯಿಂಟ್ ಅಂತ ಬಂದಿದೆ ಇವಾಗ, ಎಂಬೋಸರ್ ಕಂಡಿಡಿದ್ರು. ಬೇಕಾದಷ್ಟು ವಿಜ್ಞಾನದ ಸಂಶೋಧನೆಗಳು ಬಹಳ ಆಗಿದೆ. ಹಾಗಾಗಿ ವಿಶ್ವ ಕುಟುಂಬತ್ವವನ್ನ ನಮ್ಮ ವಿದ್ಯಾಭ್ಯಾಸ ಸಹಜವಾಗಿ, ಸರಳವಾಗಿ, ಸುಲಭವಾಗಿ ಬೆಳೆಸ್ಬಿಡುತ್ತೆ. ಹಾಗಾಗಿ ಇವತ್ತು ಜನವರಿ 4 ಲೂಯಿ ಬ್ರೈಲ್ರನ್ನ ಮತ್ತು ಬ್ರೈಲ್ ಲಿಪಿಯನ್ನ ನಾವೆಲ್ಲರೂ ಗೌರವದಿಂದ ಹೃದಯಪೂರ್ವಕವಾಗಿ ಸ್ಮರಿಸುವಂತಹ ದಿನ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.